ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ತುಮಕೂರು ಜಿಲ್ಲೆಗೆ ಇವತ್ತು ಬಂದ್ಗೆ ಕರೆಯನ್ನು ನೀಡಲಾಗಿರುವಂತದ್ದು. ಅದರಲ್ಲೂ ಕೂಡ ಹೇಮಾವತಿ ಲಿಂಕಿಂಗ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಈ ಒಂದು ಬಂದ್ಗೆ ಕರೆ ಮಾಡಲಾಗಿದೆ. ಹೋರಾಟ ಸಮಿತಿಯ ನೇತೃತ್ವವನ್ನು ವಹಿಸಿರುವಂತಹ ಮಾಜಿ ಸಚಿವರಾದ ಸೊಗಡು ಶಿವಣ್ಣವರು ನಮ್ಮ ಜೊತೆ ಇದ್ದಾರೆ. ಸರ್, ಹೇಗಿದೆ ಸರ್ ಇವತ್ತಿನ ತುಮಕೂರು ಬಂದ್? ಇವತ್ತು ನೀವು 4ನೇ ಅಂಗ ನೀವೇ ನೋಡಿದ್ರೆ ಹೆಂಗಿದೆ ಅಂತಕ್ಕಂಥದ್ದು. ಜನ ನಾಗರಿಕರು ಆ ಮಟ್ಟಕ್ಕೆ ತಯಾರಾಗ್ಬಿಟ್ಟವ್ರೆ. ಅದನ್ನ ನಾವು ಇಷ್ಟೊಂದು ತಯಾರಾಗ್ತಾರೆ, ಇದು ನೀರಿಗಾಗಿ ಇಷ್ಟು ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಅನ್ಸಿರಲಿಲ್ಲ. ಇವತ್ತೆಲ್ಲರೂ ನನಗೆ ಇಡೀ ಜಿಲ್ಲೆಯಿಂದ ಫೋನ್ ಮಾಡ್ತಾರೆ. ಆ ಮಾಡ್ತಕ್ಕಂಥ ಇದನ್ನ ನೋಡಿದ್ರೆ ನಾವು 6 ಗಂಟೆಯಿಂದ ಇದನ್ನ ಶುರು ಮಾಡಿದೀವಿ. ನೋಡ್ರಿ ಎಲ್ಲ ಅಲ್ಲೊಂದು ಈ ಯಾವ್ದು ಈ ಹಾಲಿನ ಬೋತ್ಗಳು ಅವು ಇವು ತರಕಾರಿ ಅವು ಅಷ್ಟೇ. ಆಮೇಲೆ ಇಲ್ಲೆಲ್ಲ ಈ ಮಟನ್ ಅಂಗಡಿಗಳವಲ್ಲಪ್ಪ, ಆಮೇಲೆ ಮೆಡಿಕಲ್, ಅಷ್ಟು ಬಿಟ್ಟರೆ ಇನ್ನೇನು ಇಲ್ವೇ ಇಲ್ಲ. ಯಾಕೆಂದ್ರೆ ಸ್ವಯಂ ಪ್ರೇರಣೆ ಆಗಿ ಈಗ ನಮ್ಮ ಯಾರು ಇವರು ನಮ್ಮ ಅಧ್ಯಕ್ಷ ಹೇಳಿನಲ್ಲಪ್ಪ, ಕನ್ನಡ ಪರ ಸಂಘದ ಅಧ್ಯಕ್ಷರು ಯಾರು ಧನ್ಯಕುಮಾರ್, 100ಕ್ಕೆ 100 ಪಾಲು ನಾನು ಇಂಥವ್ರು ಅಂತ ಹೇಳಿಲ್ಲ. ಅವ್ರು ಹೇಳಿ ಬೇಕಾರೆ ಎಲ್ಲಾ ಜನ 2 ಲಕ್ಷ ಚಿಲ್ಲರೆ ಜನ ಏನ್ ನಮ್ಮ ಊರಾಗವ್ರೆ, ಅವ್ರು ಅಷ್ಟೂ ಜನ ಭಾಗಸ್ಥರಾಗವ್ರೆ. ವಿದ್ಯಾವಂತರುಗಳಿಂದ ಹಿಡಿದು ಯಾರು ಬಡವರು ಅಂತ ನಾವು ಹೇಳ್ತೀವಲ್ಲ ಅಲ್ಲಿವರೆಗೂ ಅದಕ್ಕೆ ತಯಾರಾಗವ್ರೆ. ಹೆಣ್ಮಕ್ಳು ಅವ್ರ ಪಾಪ ಫೋನ್ ಮಾಡಿ ಹೇಳ್ತಾರೆ ಏನಂದ್ರೆ ಅವರು ನಾವು ಕರೆದಿದ್ರೆ ಬಂದ್ಬಿಡೋರು ಅನ್ಕತಾನೋ ಹೇಳ, ನಾವು ಅದನ್ನ ಕರೀಲಿಲ್ಲ. ಇನ್ನು ಮುಂದಿನ ದಿವಸ ಇದೆಯಲ್ಲಪ್ಪ, ಈಗೆಲ್ಲ ನಮ್ಗೆ ಅರಿವಾಗಿ ಹೋಗಿದೆ. ಎಲ್ಲ ನಾಗರಿಕರನ್ನ ಹೆಣ್ಣು ಗಂಡು ಇಬ್ಬರನ್ನು ಕರಿಬೇಕು. ಆಮೇಲೆ ಶಾಲಾ ಕಾಲೇಜಿಗೆ ಇರ್ತಕ್ಕಂಥದ್ದು ಇವು ನಮ್ಮ ಧನ್ಯಕುಮಾರ್ ಹೇಳಿದ್ರು, ಶಾಲಾ ಕಾಲೇಜ್ ಒಂದೇ ಅಲ್ಲ ಮರೆಯ. ಈಗ ಉದಾಹರಣೆಗೆ ನಮ್ಮ ಇವರವರಲ್ಲ, ಯಾರೋ ವಯಸ್ಸಾಗಿರ್ತಕ್ಕಂಥವ್ರು, ಅವರು ಪ್ರಜ್ಞಾವಂತರೆಲ್ಲ ಕೇಳ್ತಾರೆ. ಈ ಊರಿನಾಗಿರ್ತಕ್ಕಂಥ ಯಾರು ನಮ್ಮ ಯುವಕರು ಯುವತಿಯರು ಅವರು ಎದ್ದೇಳಬೇಕು. ನಾವು ಅದಕ್ಕೆ ಹೇಳ್ದೋ ನೋಡಿ, ಅದಕ್ಕೋಸ್ಕರ ಎಲ್ಲಾ ಮಠಾಧಿಪತಿಗಳು ನಮ್ಮ ಜೊತೆ ಒಳಗೆ ಮಾತಾಡವ್ರೆ. ಅವರು ಮಹಾನ್ ಭಾವಗಳೆಲ್ಲ ತಯಾರಾಗವ್ರೆ. ಈಗ ಯುವಕರಿಗೂ ನಾವು ಅಪೀಲ್ ಮಾಡ್ತೀವಿ ಮುಂದೆ, ಯಾಕೆಂದ್ರೆ ಅವರೆಲ್ಲ ಬೆಳೆಯರು, ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಂಗೆ ಈಗಿನ ಯುವಕರೇ ಮುಂದಿನ ಆಡಳಿತ ಮಾಡ್ತಕ್ಕಂಥ ಮಹಾನ್ ಭಾವಗಳು. ಅವ್ರನ್ನ ಹೆಣ್ಮಕ್ಳು ಗಂಡು ಮಕ್ಕಳುಗಳನ್ನ ಬೆಳೆಸಬೇಕು ಅಂತಕ್ಕಂಥದ್ದು ಈಗ ನಮ್ಗೆ ಅರಿವಾಗಿದೆ. ನಾವೆಲ್ಲ ಹಿರಿಯರು ಅಲ್ಲಲ್ಲ, ಇಡೀ ಜಿಲ್ಲೆ ಒಳಗೆ ಶಾಸಕರುಗಳು, ಮಾಜಿ ಶಾಸಕರುಗಳು, ರೈತ ಸಂಘದವರು, ಎಲ್ಲಾ ಸಂಘ ಸಂಸ್ಥೆಗಳು ಅದನ್ನ ಬಾಯ್ಬಿಟ್ಟು ಹೇಳ್ತಾರೆ. ನಾವು ಅದನ್ನ ಪ್ರೋಸೆಸ್ ಮಾಡಬೇಕು, ಮಾಡ್ತೀವಿ. ಸರ್, ಈಗ ಹೋರಾಟ ಹಿಂದಿಂದ ನೋಡೋದಾದ್ರೆ ಈಗ ಡಿ ರಾಂಪುರದ ಬಳಿ ನಾಲೆ ಮುಚ್ಚುವಂತದ್ದಾಗಿರ್ಬೋದು, ಸಚಿವರ ಮನೆ ಮುತ್ತಿಗೆ ಆಗುವಂತ ಈ ರೀತಿಯಾದಂತಹ ಹೋರಾಟಗಳು ಮಾಡಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಕಾಸದಲ್ಲೂ ಕೂಡ ತುಮಕೂರು ಜಿಲ್ಲೆ ಮುಖಂಡರನ್ನ ಕರೆದು ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಹೇಮಾವತಿ ಲಿಂಕಿಂಗ್ ಕೆನಾಲ್ ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನ ಕೂಡ ಮಾಡಿದ್ರು. ಏನಾಯ್ತು ಸರ್ ಆ ಸಭೆ? ಕಣ್ಣುರ್ಸೋ ಸಭೆ ಅದು. ಕಣ್ಣು ಮುಚ್ಕೊಂಡು ಈ ಮೋಡಿ ಮಾಡ್ತಾರಲ್ಲ ಹಂಗೆ ಕಣ್ಣು ಮುಚ್ಕೊಂಡು ಮೋಡಿ ಮಾಡವ್ರೆ. ಯಾರಿಗೆ? ಅಲ್ಲಿರ್ತಕ್ಕಂಥ ನಮ್ಮ ಮಂತ್ರಿಗಳಿಗೆ, MLAಗಳಿಗೆ ಎಲ್ಲರೂ ವಿರೋಧ ಮಾಡಿದ್ರು ಅದನ್ನ ಅವನು ನೆಗ್ಲೆಕ್ಟ್ ಮಾಡವನೆ. ಏನ್ ಟೆಕ್ನಿಕಲ್ ಕಮಿಟಿ ಅನ್ನೋದು ಒಂದೇ ಒಂದು ಶಬ್ದ ಹೇಳ್ಬಿಟ್ಟು ಎಲ್ಲಾರು ಕಳ್ಸವನೆ. ಪಾಪ ಅವರೆಲ್ಲ ವಿರೋಧ ಮಾಡವ್ರೆ. ಈಗ ನಾವು ಅದಕ್ಕೆ ಕೆಲವರು ನಮ್ಮಲ್ಲಿ ಹಿರಿಯರು, ಕೆಲವರು ನಾಗರಿಕರು, ದೊಡ್ಡವರೆಲ್ಲ ಜೈಲು ಬರೋ ಮಾಡಬೇಕು ಅಂತ ಹೊರಟವ್ರೆ. ಇನ್ನು ಕೆಲವರು ಮೊದಲು ನಾವು ಆ ಕೆಲಸ ಮಾಡೋರಲ್ಲ, ಈಗ ನಮ್ದು ಹೇಮಾವತಿ ನೀರೀಗ ಇದೆ ಅದನ್ನು ಮುಚ್ಚಬೇಕು ಮೊದಲು ಅಂತ ಹೊರಟವ್ರೆ. ಯಾವ್ದಾರ ಒಂದು ತೀರ್ಮಾನ ಇನ್ನೊಂದು 7-8 ದಿವಸ ತಗೊಳ್ತೀವಿ. ಸರ್, ಈಗಾಗಲೇ ತುಮಕೂರು ಜಿಲ್ಲೆಗೆ ಅಲೋಕೇಶನ್ ಆಗಿರುವಂತ ನೀರು ಇದುವರೆಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳಕ್ಕಾಗಿಲ್ಲ. 100ಕ್ಕೆ 100 ಪಾಲು ಬಂದಿರಲಿಲ್ಲ. ಈಗ ನಾವು ಮಾಡರೇಟ್ ಮಾಡೈತೆ ಏನು 1200 ಚಿಲ್ಲರೆ 300 ಚಿಲ್ಲರೆ ಕ್ಯೂಸೆಕ್ಸ್ ನೀರು ಬರೋದಂಗೆ. ಅದ್ರಾಗ ನೀವು ನೀರು ಬಿಡ್ತೀವಿ. ಇವಾಗ ಈಗೇನು 15 TMC ನೀರು ಬರ್ತಿದ್ದಂಗೆ ಬಿಡ್ತಿದ್ದಂಗೆ ನಾವು ಮೊದಲು ಕುಣಗಳಿಂದ ಬಿಟ್ಕೊಂಬತ್ತೀವಿ. ಅವಾಗ ಯಾವ ರೈತರಿಗೆ ಕೊಡ್ಬೇಕಾಯ್ತು, ರೈತಾಪಿಗಳಿಗೆ, ಉಪನಾಲೆಗಳಿಗೆ ಅದನ್ನು ಕೊಡ್ತೀವಿ. ಯಾವ ತಾಲೂಕುಗಳಿಗೆ ಕುಡಿಯೋ ನೀರು ಕೊಡಬೇಕು ಅದು ಕೊಡ್ತೀವಿ. ಅವಾಗ ನಮಗೆ ಫಿಲ್ ಆಗ್ತಕ್ಕಂಥ ಒಂದು ದೃಷ್ಟಿ ಒಳಗೆ ನೀರು ಬಂದಂಗೆ ಡ್ಯಾಮ್ನಾಗ ಬಂದಂಗೆ ನಮ್ಗೇನು 24 TMC ನೀರು ಬರಬೇಕು. ಹಂಗೆ ರೈತಾಪಿ ಜನಗಳಿಗೆ ಕುಡಿಯೋ ನೀರಿಗೆ ತಗೊಂತೀವಿ. ಸರ್, ಈಗ ತುಮಕೂರು ಜಿಲ್ಲೆಗೆ ಯಾವ ರೀತಿ ಅನ್ಯಾಯ ಆಗುತ್ತೆ ಸರ್ ಈ ಒಂದು ಎಕ್ಸ್ಪ್ರೆಸ್ ಲಿಂಕಿಂಗ್ ಕೆನಾಲ್? ಅಲ್ಲಪ್ಪ, ಈ ಎಕ್ಸ್ಪ್ರೆಸ್ ಅಂದ್ರೆ ಈಗ ನೋಡಿ, ಒಂದು ಉದಾಹರಣೆಗೆ ಕೊಂಕಣ ಸುತ್ತಿ ಮೈಲಾರ ಅಂತ ಹೇಳೋರಲ್ಲ, ಹಂಗಾಗಿದೆ ಇವತ್ತು ಪರಿಸ್ಥಿತಿ. ನಮ್ದು ಮೈಲಾರಕ್ಕೆ ಹೋಗ್ತಕ್ಕಂಥ ನೀರು ಸುತ್ತ ಬಳಸ್ಕೊಂಡು ಹೋಗ್ತಕ್ಕಂಥದ್ದು ರೈತಾಪಿ ಜನರಿಗೆ ಅದು ಪ್ಲಾನ್ ಪ್ರಕಾರ ಮಾಡಿರೋದು. ಹಿಂಗೆ 35 ಕಿಲೋಮೀಟರ್ ಆಗಿ ತಗೊಂಡೋಗ್ಬಿಟ್ರೆ ನೀರು ಎಲ್ಲಿ ಅದೇನು ತಗೊಂಡೋಗ್ತಕ್ಕಂಥ ಒಂದು ಪರಿಸ್ಥಿತಿ ಒಳಗೆ ಪೈಪು ಅದು 13 ಅಡಿ ಅಗಲ ಇದೆ.
ನಮ್ಮ ಚಾನಲ್ಗಿನ ಕೆಳಗಡೆ ಒಂದು 15 ಅಡಿ ಕೆಳಗಡೆ ಇದೆ. ಆ ಗೇಟ್ ಎತ್ಬಿಟ್ರೆ ನೀರೆಲ್ಲ ಹೋಗ್ತೈತಳಪ್ಪ, ಎಲ್ಲ ಆ ಕಡೆ ಕೊಟ್ಟು ಹೋಗುತ್ತೆ. ಆ ಕಡೆಗೆ 2 ದಿವಸ, ಒಂದು 10 ದಿವಸ ಹರಿತೈತ, 20 ದಿವಸ ಹರಿತೈತ, ಅಲ್ಲಿ ಫುಲ್ಫಿಲ್ ಮಾಡೋಕ್ಕೇನಾಗೋದಿಲ್ಲ. ಅಷ್ಟೊತ್ತಕ ನಾವು ನಮ್ಮ ಕೆರೆಗಳು, ಕಟ್ಟೆಗಳು, ನಮ್ಮ ದನಕರುಗಳನ್ನ, ನಮ್ಮ ನಾಗರಿಕರನ್ನ ಏನ್ ಮಾಡ್ಬೇಕು ನಾವು? ಇವತ್ತು ನಿಮಗೆ ಮಳೆ ಇವತ್ತೇನೋ ಬಂದಿರೋದಕ್ಕೆ ಸ್ವಲ್ಪ ಜನ ನೆಮ್ಮದಿಯಾಗವ್ರೆ. ಏನನ್ನ ಬರ್ದೇ ಇದ್ರೆ ಇವತ್ತು ಎಷ್ಟು ತೋಟಗಳು, ಎಷ್ಟು ಜನಗಳು, ಏನೇನು ಇಷ್ಟೊತ್ತಿಗೆ ಅನಾಹುತಗಳಾಗವು. ಈಗ ನೋಡ್ದ ಎಲ್ಲೋ ಯಾವ್ದೋ ಕಡೆಗೆ ಬಿಸಿಲು ಬಂದ್ಬಿಟ್ಟು ಎಷ್ಟೋ ಜನ, ಸಾವಿರಾರು ಜನ ಸಾಯ್ತಾವ್ರೆ. ಇವತ್ತೇನ ಇಲ್ಲಿ ಏನೋ ಹಂಗೆ ಆಗ್ಬಿಟ್ಟಿದ್ರೆ ನಮ್ ಗತಿ ಏನಾಗೋದು? ನಮ್ಮ ನೀರು ಇವ್ರೇನ್ ಕೊಟ್ಟಿಲ್ಲ, ನಮಗೆ ಟ್ರಿಬ್ಯುನಲ್ ಆ ಕಾಲದ ಕೊಟ್ಟಿರ್ತಕ್ಕಂಥದ್ದು. ಈ ಸರ್ಕಾರಕ್ಕೆ ಆ ಯೋಗ್ಯತೆನೆಲ್ಲ ಇದೇನೋ ಕಂಟೆಂಪ್ಟ್ ಆಗುತ್ತೆ. ಇವಾಗ ಅದಕ್ಕೂ ಮಾಡ್ಸಿ ಬಿಡೋದಿಲ್ಲ. ಇದನ್ನೇನಾದ್ರೂ ಪ್ರತಿಷ್ಠೆಯಾಗಿ ತಗೊಂಡು ಈ ಹೇಮಾವತಿ ಲಿಂಕಿಂಗ್ ಕೆನಾಲ್ ಮಾಡ್ಲಿಕ್ಕೆ ಹೊರಟಿದಾರ? ಪ್ರತಿಷ್ಠೆ ಅಂದ್ರೆ ಏನು? 1000 ಚಿಲ್ಲರೆ ಹಣ ಅದ್ರೊಳಗಾಲೆ ಆ 1000 ಕೋಟಿ ಅದ್ರೊಳಗಾಲೆ ಎಷ್ಟು ನುಂಗ್ಬಿಟ್ಟವರೋ ಗೊತ್ತಿಲ್ಲ. ಈಗ ಅವನ ಕಾಂಟ್ರಾಕ್ಟ್ರು ಅವನಿಗೆ ಎಂತ ಕಾಂಟ್ರಾಕ್ಟ್ ಕೊಟ್ಟವ್ರಂದ್ರೆ ನೋಡಿ, 1000 ಚಿಲ್ಲರೆ ಬರೀ ಇಟಾಚಿಗಳು ಅವಂತವ. ಒಂದೇ ಅಂತ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ದುಡ್ಡು ಹೊಡೆಯೋ ಪ್ಲಾನು. ಆಮೇಲೆ ಅಲ್ಲೇ ರೋಡ್ ಒಳಗೆ, ಕೆರೆ ಒಳಗೆ, ಎಲ್ಲಿ ಇದು ರಾಜಕೀಯ ಕಾಲುವೆ ಅಲ್ಲಿ ತಗೊಂಡು ಹೋಗೋದು ಅಕ್ವಿಷನ್ ಅದೆಲ್ಲ. ಅದ್ರ ಮಗ್ಲಾಗಿರ್ತಕ್ಕಂಥ ಲೈನು, ಅಲ್ಲಿ ಮಗ್ಲಾಗಿರ್ತಕ್ಕಂಥ ಮನೆಗಳು, ಮಗ್ಲಾಗಿರ್ತಕ್ಕಂಥ ಇದು ಯಾವ್ದೋ ಮರಗಿಡಗಳು, ಏನಿದು? ನೋಟಿಸ್ ಇಲ್ಲ, ಮತ್ತೊಂದಿಲ್ಲ, ಮಗದೊಂದು ಏನೂ ಇಲ್ಲ ಮರ. ಇವು ತರ ಎಮರ್ಜೆನ್ಸಿ ಒಳಗೆ ಮಾಡಿದ್ರಲ್ಲ, ಆ ತರ ಮಾಡಕೊಳ್ತವ್ರೆ. ಸರ್, ಏನೇ ಆಗ್ಲಿ ಹೇಮಾವತಿ ನೀರು ತುಮಕೂರಿಗೆ ಅಲೋಕೇಶನ್ ಆಗಿರುವಂತ ನೀರನ್ನ ತುಮಕೂರು ಜಿಲ್ಲೆಗೆ ಬಳಕೆ ಆಗಬೇಕು, ಬೇರೆ ಜಿಲ್ಲೆಗೆ ಹೋಗ್ಲಿಕ್ಕೆ ಬಿಡಲ್ಲ, ಹೋರಾಟ ಮುಂದುವರಿಯುತ್ತೆ. ಅಲ್ಲಪ್ಪ, ಬೇರೆ ಜಿಲ್ಲೆಗೆ ಬಿಡೋದಲ್ಲ, ತಗೊಂಡು ಹೋಗಕ್ಕೆ ಹಕ್ಕೇ ಇಲ್ಲ. ಅದು ಇವನ್ ಮಾಡಿರ್ತಕ್ಕಂಥದ್ದು, ಡಿ.ಕೆ. ಶಿವಕುಮಾರ್ ಮಾಡಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಿಮ್ಗೆ ತಮಿಳುನಾಡು, ಕರ್ನಾಟಕ ನಾವೇನೋ ತೀರ್ಮಾನ, ನಮ್ಮ ಸರ್ಕಾರ ಅವ್ರ ಸರ್ಕಾರ ತೀರ್ಮಾನ ಮಾಡೋದಲ್ಲ, ಎಲ್ಲ ತೀರ್ಮಾನ ಮಾಡೋದು ಯಾವ್ದು? ಅಲ್ಲಿ ಇರ್ತಕ್ಕಂಥ ಟ್ರಿಬ್ಯುನಲ್. ಆ ತರ ಟ್ರಿಬ್ಯುನಲ್ ನಮಗೆ ಇದನ್ ಕೊಟ್ಟಿರೋದು. ನಾನು ರಾಮಯ್ಯನವರು ಆ ಕಾಲದಾಗ ಹೋರಾಟ ಮಾಡಿದಾಗ ಇವರೆಲ್ಲ ಇನ್ನು ಹುಡುಗರು ಇವರೆಲ್ಲ ಸೇರ್ಕೊಂಡು ಮಾಡಿದ್ವಲ್ಲ. ಯಾರು ನಮ್ಮ ಮಂಚಣ್ಣ ಇರ್ಬೋದು, ನಮ್ಮ ಯಾರು ಧನ್ಯಾಕುಮಾರ್ ಇರ್ಬೋದು, ಈ ತರ ಜನ ಎಲ್ಲ ನಾವಿಲ್ಲಿ ಎಲ್ಲಿ 5 ದಿವಸ ಉಪವಾಸ ಮಾಡ್ದು. ಇಲ್ಲಿ ಬಟವಾಡಿ ಒಳಗೆ 5 ದಿವಸ ರೋಡ್ ತಡೆದು, ಬಂಡ್ ಹಾಕೊಂಡು ರಾಮಯ್ಯನವರು ಅಲ್ಲಿ ತಡೆದ್ರು. ನನಗಿನ್ನ ಮೊದಲು ರಾಮಯ್ಯನವರು ಹೋರಾಟ ಮಾಡಕ್ ಹೊರಟಿದ್ದು. ಅವರು ನಮಗೆ ನಿಮ್ಗೆ ಏನೇನು ಬೇಕಪ್ಪ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ, ನಡಿ ಹೋಗೋಣ ಅಂತ ಹೇಳಿ ಹೋರಾಟ ಮಾಡೋದು. ಅಂತ ಮಹಾನ್ ಭಾವಗಳು ಇವತ್ತು ಇವನ್ ಕೃಷ್ಣಪ್ಪ ಇರ್ಬೋದು, ನಮ್ಮ ಮಾಜಿ MLA ಇರ್ಬೋದು, ಇವರು MLCಗಳು ಇರ್ಬೋದು, ಈಗ ಹಾಲಿ ಇರ್ತಕ್ಕಂಥ ಇರ್ಬೋದು, ಎಲ್ಲರೂ ಇವತ್ತು ಕಟಿಬದ್ಧವಾಗಿ ನಿಂತವ್ರೆ. ರೈತ ಸಂಘ ಇರ್ಬೋದು, ಎಲ್ಲ ನೀವು ಅದನ್ನ ಹೇಳ್ಕೊಳಂಗಿಲ್ಲ ಮರ. ಯಾವುದೇ ಕಾರಣಕ್ಕೂ ಈಗ ನೀರನ್ನ ತಗೊಂಡೋಗಕ್ ಬಿಡಲ್ಲ, 100ಕ್ಕೆ 100 ಬಿಡೋದಿಲ್ಲ. ಈಗ ನಮ್ಮ ನಾವು ಜೀವ ಕೊಟ್ಟೆವು, ನೀರ್ ಬಿಡಲ್ಲ ಅಂತ ಏನ್ ಹೇಳ್ತಾರಲ್ಲ, ಅದಕ್ಕೆ ಬದ್ಧ ಕಣಪ್ಪ. ನಮ್ಮನ್ನ ಎಷ್ಟು ಜನಕ್ಕೆ ಅಕಸ್ಮಾತ್ ಜೈಲಿಗೆ ಹಾಕ್ತಾನಪ್ಪ, ಹಾಕ್ಲಿ. ಇನ್ನು ಕನ್ನಡ ಪರ ಸಂಘಟನೆಗಳ ಹೋರಾಟಗಾರ ಇರೋ ಧನ್ಯಕುಮಾರ್ ಅವರಿದ್ದಾರೆ. ಸರ್, ಇವತ್ತಿನ ಬಂದ್ಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ಹೇಗಿದೆ? ಈಗಾಗಲೇ 6 ಗಂಟೆಯಿಂದ 6 ಗಂಟೆ ತನಕ ಬೆಳಗಿನ ಜಾವನ್ನೇನೆ ನಮ್ಮ ಹಿರಿಯರಾದ ಹೇಮಾವತಿ ಹೋರಾಟಗಾರರು ಹೇಮಾವತಿ ಬಂದಿದ್ದೇ ಇವತ್ತು ಶಿವಣ್ಣರು. ಇವತ್ತು ಅವ್ರ ಹೆಸರು ಹೇಳ್ಕೊಂಡೆ ನಾವು ನೀರು ಕುಡಿಬೇಕಾಗ್ತಿದೆ. ಅದರಿಂದ ಇವತ್ತು ಅದು ನಿಲ್ಸಕ್ಕೂ ಕೂಡ ಅವರೇ ಕಾರಣಕರ್ತರಾಗ್ತಾರೆ. 76ನೇ ವರ್ಷದಲ್ಲೂ ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಗೆ ಅದೊಂದು ಖುಷಿ. ಇದ್ರ ಜೊತೆನಲ್ಲಿ ನಮ್ಮ ಹೋಟ್ಲ್ ಅಸೋಸಿಯೇಷನ್ ಇರ್ಬೋದು, ಲಾರಿ ಮಾಲೀಕರು ಇರ್ಬೋದು, ವಕೀಲರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಫುಟ್ಪಾತ್ ವ್ಯಾಪಾರಗಳ ಹೆಸರು, APMC ಯಾರ್ಡು, ಆಮೇಲೆ ಚಿನ್ನ ಬೆಳ್ಳಿ ವರ್ತಕರು ಇರ್ಬೋದು, ಬಹಳಷ್ಟು, ಆಮೇಲೆ ಶಾಲಾ ಕಾಲೇಜು, ಬೀದಿ ಬದಿ ಪ್ರತಿಯೊಬ್ಬರು ಕೂಡ ಅವರು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇವ್ರು ಏನು ಇತ್ತೀಚಿನ ದಿನಗಳಲ್ಲಿ ಇವರೇನು ಪೈಪ್ ಕೆನಾಲ್ ಮುಖಾಂತರ ತಗೊಂಡೋಗ್ಬೇಕು ಅಂತಾರಲ್ಲ, ಯಾವ್ದನ ಒಂದೇ ಒಂದು ನಮ್ಮ ರೈತರಿಗಾಗ್ಲಿ ಯಾರಿಗಾನ ನೋಟಿಸ್ ಕೊಟ್ಟಿದಾರ? ಆಯ್ತು, ಬೇಡ. ಈಗ ಮರ ಕಡ್ದಿದ್ದಾರೆ, ಆ ಮರ ಕಡ್ದಿದ್ದಕ್ಕೆ ಫಾರೆಸ್ಟ್ ಅವ್ರಿಗೆ ಏನೇನೋ ಒಂದು ನೋಟಿಸ್ ಕೊಟ್ಟಿದಾರ. ಆಯ್ತು, ರೋಡ್ ಟಾರ್ ತೆಗೆದ್ರಲ್ಲ, ಅದಕ್ಕೇನೋ PWDಗೆ ಏನೇನೋ ಒಂದು ನೋಟಿಸ್ ಕೊಟ್ಟಿದಾರ? ಏನ್ ಕೊಟ್ಟಿದ್ದಾರೆ? ಏನು ಇವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗಕ್ಕೆ ಇದೇನು ಯಾರು ಸ್ವತ್ತು? ಏನು ಇವರು ಸ್ವಂತ ಆಸ್ತಿ ಮಾಡ್ಕೊಂಡವ್ರ? ಇದು ಇವತ್ತು 1000 ಕೋಟಿ ಅಂತ ಹೇಳ್ತಾರೆ, ಹೋಯ್ತು. ಅದೇ 1000 ಕೋಟಿನ ನಮ್ಮ ರೈತರಿಗೆ ಯಾರಿಗಾನ ಕೊಟ್ಟಿದ್ರೆ ಅನುಕೂಲ ಆಗೋದು. ಇವ್ರು ಮಾಡ್ತಾ ಇರೋದು ಹೆಂಗೆ ಅಂದ್ರೆ, ಈಗ 24 TMC ಇದೆಯಲ್ಲ, ಈಗ ಇವರು ರಾಜಕೀಯ ದೊಂಬರಾಟ ಮಾಡಕ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಇದನ್ನ ನಿಲ್ಸಬೇಕು. ಇವ್ರು ಏನ್ ತಿಳ್ಕೊಂಡಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಇರೋರು ಯಾರಿಗೂ ತಾಕತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಎಲ್ಲರಿಗೂ ತಾಕತ್ತಿದೆ. ಯಾರಿಗೂ ತಾಕತ್ತಿಲ್ದಲ್ಲಿ ಏನು ತುಮಕೂರು ಜಿಲ್ಲೆಯಲ್ಲಿ ಇಲ್ಲ ಅನ್ನಂಗಿಲ್ಲ. ಇಲ್ಲಿ ನಾವು ಕೂಡ ಇಲ್ಲಿ ಹೋರಾಟಗಳನ್ನ ಮಾಡಿ ಈಗ ಅವ್ರು ಏನ್ ಪೈಪ್ಗಳು ತಂದಿದ್ರಲ್ಲ, ಆ ಪೈಪ್ಗಳನ್ನು ಕೂಡ ವಾಪಸ್ ಕಳಿಸಿದೀವಿ.
ಯಾವುದೇ ಕಾರಣಕ್ಕೂ ಕೂಡ. ಆಮೇಲೆ ಅವತ್ತು ಏನು ಇವರು ಗುಂಡಿಗಳು ತೆಗೆದಿದ್ರು ಪೈಪ್ ಹಾಕಕ್ಕೆ ಅವನ್ನೆಲ್ಲ ಮುಚ್ಚಿದೀವಿ. ಮುಂದಿನ ದಿನನೂ ಅಷ್ಟೇ ನಾವು ಇವರೇನೋ ಪೈಪ್ ತಿರ್ಗಿ ಹಾಕೊಂಡು ಹೋಗ್ಬೇಕು ಅಂತ ನಾವು ಬಂದ್ರೆ ನಮ್ಮ ಹೆಣದ ಮೇಲೆ ಪೈಪ್ ಹಾಕ್ಬೇಕಾಗ್ತಿದೆ. ಹುಷಾರ್, ಇದೇ ಫಸ್ಟ್ ಅಂಡ್ ಲಾಸ್ಟ್. ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತಾ ಇದ್ದೀವಿ, ಅವ್ರೇನನ್ನ ತಾಕತ್ತಿದ್ರೆ ಇನ್ನೊಂದು ಪೈಪ್ ಹಾಕ್ಲಿ, ಇನ್ನೊಂದೇ ಒಂದು ಪೈಪ್ ಹಾಕ್ಲಿ ನೋಡೋಣ. ನಮ್ ಜೀವ ಕೊಡ್ತೀವಿ ಹೊರತು ನೀರಂತೂ ಬಿಡಲ್ಲ ಯಾವುದೇ ಕಾರಣಕ್ಕೂ ಕೂಡ. ಇದು ಹೇಮಾವತಿ ತಂದಿದ್ದನ್ನು ಕೂಡ ಹೋರಾಟ ಮಾಡೆ, ನಮಗೇನು ಸುಮ್ಮನಿದ್ದೆ ನಾವೇನು ಬಂದಿಲ್ಲ. ಆ ಹೋರಾಟದ ತಮ್ಗೆಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ ಅವತ್ತು ಏನಾಯ್ತು ಹೆಂಗಾಯ್ತು ಅಂತೇಳಿ. ಹಿರಿಯರಾದ ಇವತ್ತು ವೈ ಕೆ ರಾಮಯ್ಯನವರಿಲ್ಲ, ಅವ್ರನ್ನೂ ನೆನೆಸ್ಕೊಬೇಕು, ಸೊಗಡು ಶಿವಣ್ಣನ ನೆನೆಸ್ಕೊಬೇಕು. ಇವತ್ತು ಹಲವಾರು ಕೇಸ್ಗಳನ್ನ ಹಾಸ್ಕೊಂಡು ಬಹಳಷ್ಟು ಹೋರಾಟ ಮಾಡಿದೆ. ಇದ್ರ ಜೊತೆಯಲ್ಲಿ ನಮ್ಮ ರೈತರ ಬಾಂಧವರು ಇರ್ಬೋದು, ಕನ್ನಡ ಪರ ಸಂಘಟನೆಯರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಇವತ್ತು ಒಂದು 25-30 ಜನ ಸ್ವಾಮೀಜಿಗಳು, ಮಠಾಧಿಪತಿಗಳು ಬರ್ತಾ ಇದ್ದಾರೆ. ಎಲ್ಲ ಜಿಲ್ಲೆಯರೆಲ್ಲ ಎಲ್ಲ ಸಂಘಟನೆಗಳು ಬರ್ತವೆ. ಇವತ್ತು ಟೌನ್ ಹಾಲ್ ಸರ್ಕಲ್ ಇಂದ ನಾವು ಮೆರವಣಿಗೆಯನ್ನು ಹೊರಟು ಮಹಾತ್ಮ ಗಾಂಧಿ ರಸ್ತೆಯಿಂದ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ. ಏನು ಜಿಲ್ಲಾಧಿಕಾರಿ ಕೊಡ್ತೀವಿ, ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಏನು ನಮ್ಮ ಆದೇಶ ಹೋಗ್ತಿದೆ, ಈ ರಾಜ್ಯಪಾಲ ಮತ್ತು ಸರ್ಕಾರಕ್ಕೆ ಈ ಸರ್ಕಾರ ಕಣ್ಣು ಮತ್ತು ಕಿವಿ ಏನ್ ಮುಚ್ಕೊಂಡಿದೆ ಅದನ್ನ ತೆಗೆದು ತುಮಕೂರು ಜಿಲ್ಲೆಗೆ ಅನ್ಯಾಯ ಏನಾಗ್ತಿದೆ, ನಮ್ಮ ರೈತರಿಗೆ ಏನ್ ವಿಷ ಕೊಟ್ಟಿದ್ದಾರೆ ಅದನ್ನ ತಪ್ಪಿಸಬೇಕು ಅಂತೇಳಿ ನಾನು ಈ ಮುಖಾಂತರ ಅವರು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಇದಿಷ್ಟು ಹೋರಾಟ ಹೇಮಾವತಿ ಲಿಂಕಿಂಗ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧು ಇನ್ನಿದ ನ್ಯೂಸ್ ಫಸ್ಟ್ ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.